ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ನಾವು ಮೈಸೂರು ಜಿಲ್ಲೆಯಲ್ಲಿದ್ದೀವಿ. ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ತಾಯಿ ಸನ್ನಿಧಿಯಲ್ಲಿದ್ದೀವಿ, ಚಾಮುಂಡಿ ಬೆಟ್ಟದಲ್ಲಿದ್ದೀವಿ. ಇಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಭಾಳ ದೊಡ್ಡ ಅನಾನುಕೂಲತೆ ಆಗ್ತಾ ಇರುವಂಥದ್ದು. ನಂದಿ ದರ್ಶನ ಇಲ್ಲದೆ ಅವರು ಕೇವಲ ಚಾಮುಂಡಿ ತಾಯಿನ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾ ಇರುವಂಥದ್ದು. 2021ರಲ್ಲಿ ಈ ನಂದಿ ಬೆಟ್ಟಕ್ಕೆ ಹೋಗುವಂಥ ರಸ್ತೆ ಮೇಲೆ ಬೆಟ್ಟ ಗುಡ್ಡ ಕುಸಿದು ಸಂಪೂರ್ಣವಾಗಿ ಅಧ್ವಾನ ಆಗೋಗಿತ್ತು. ವರ್ಷ ಆರಾದರೂ ಕೂಡ ಇನ್ನೂ ಅದನ್ನು ದುರಸ್ತಿ ಮಾಡೋದಕ್ಕೆ ಸ್ಥಳೀಯ ಜಿಲ್ಲಾಡಳಿತಕ್ಕೆ, ಶಾಸಕ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಇದರಿಂದ ಆಗ್ತಾ ಇರುವಂಥ ಸಮಸ್ಯೆಗಳೇನು ಅನ್ನುವಂಥದ್ರ ಬಗ್ಗೆ ಇಲ್ಲಿನ ಸ್ಥಳೀಯರಿದ್ದಾರೆ, ಭಕ್ತರಿದ್ದಾರೆ, ಎಲ್ಲರೂ ಮಾತಾಡ್ಸೋಣ. ಸರ್, ಸುಮಾರು 6 ವರ್ಷ ಆಗಿದೆ ಅನ್ನುವಂಥದ್ದು. ಸೊ ಹೇಗಿದೆ ವಾತಾವರಣ? ಎಲ್ಲಿವರೆಗೂ ನಡೀತಾ ಇದೆ? ಕಾಮಗಾರಿ ನಡೀತಾ ಇದೆಯಾ? ಮೊದಲನೇಗೆ ನಮ್ಮ ನ್ಯೂಸ್ 18ಗೆ ನಿಮ್ಗೆಲ್ಲರಿಗೂ ಬಂದಿರೋದು ಎಲ್ಲರಿಗೂ ಥ್ಯಾಂಕ್ಸು. ಬೆಟ್ಟದಲ್ಲಿ ಏನು ತೊಂದರೆ ಇದೆ ಅಂದರೆ ಇಲ್ಲಿ ಈ ಟೂರಿಸ್ಟ್ ಪ್ಲೇಸು, ಇದು ಒಂದು ದೇವಸ್ಥಾನ. ಇದು ಏನೋ ಆಲ್ ಟೂರಿಸ್ಟ್ ಎಲ್ಲ ಬರ್ತದೆ ಇಲ್ಲಿ. ನಮ್ಮದು ಇಲ್ಲಿ ಬೆಟ್ಟ ಟೈಮಲ್ಲಿ ವ್ಯೂ ಪಾಯಿಂಟ್ ಇದೆ. ನಮ್ಮದು ವ್ಯೂ ಪಾಯಿಂಟಲ್ಲಿ ಫಸ್ಟ್ ಬಂದರೆ ಬೆಟ್ಟ ನೋಡ್ತಾರೆ, ಬೆಟ್ಟ ನೋಡಿಕೊಂಡು ನಂದಿಗೆ ಹೋಗ್ತಾರೆ. ನಂದಿಯಲ್ಲಿ ಕೆಲವು ಒಂದು 6 ವರ್ಷ ಆಯಿತು ಅಲ್ಲಿ ಲ್ಯಾಂಡ್ ಸೈಡ್ ಆಗಿ. ಅಲ್ಲಿ ಆವಾಗಿಂದ ಇವತ್ತರೆಗೂ ಕೆಲಸ ನಡೀತಿರಲಿಲ್ಲ. ತುಂಬ ಲೇಟು. ಯಾಕಂದರೆ ಟೂರಿಸ್ಟ್ ಬರ್ತದೆ, ನಾವು ನಂದಿ ನೋಡಬೇಕು. ಆಸೆನ ಊರು ಬಿಟ್ಟು ಊರಿಗೆ ಬರ್ತಾರೆ ಅವರು ಅಲ್ವಾ, ಖರ್ಚು ಮಾಡ್ಕೊ ಬರ್ತಾರೆ. ಯಾಕಂದ್ರೆ ದೇವಸ್ಥಾನ ತಾಯಿ ಚಾಮುಂಡೇಶ್ವರಿ ಮಾಡಿದರೆ ನಾವು ನಂದಿ ನೋಡಬೇಕು ಅಂದ್ಬಿಟ್ಟು ಬರ್ತಾರೆ ಎಲ್ಲರೂ. ಆದರೂ ಎಷ್ಟು ನೋಡಿ, ಇಲ್ಲಿ ಇದೆ ರೋಡು, ನಂದಿ ರೋಡ್. ಇದು 6 ವರ್ಷ ಆಯಿತು. ಇಲ್ಲಿಂದ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿಂದ ಸ್ವಲ್ಪ ಬೇಗ ಈಗ ಮಾಡ್ತಾಯಿದ್ದಾರೆ ಬೇಗ. ಇಲ್ಲಿಂದ ಆ ಕಡೆಯಿಂದ ಕೆಲಸ ಬೇಗ ಮಾಡ್ತಾಯಿಲ್ಲ. ನಾವೇನು ಬೆಳ್ಕೊತೀವಿ ಅಂದರೆ ದಯವಿಟ್ಟು ಬನ್ನಿ, ಯಾರು ನೀವು ಎಲ್ಲ ಮುಖಂಡಿದ್ದೀರಾ ಎಲ್ಲರೂ ಬಂದು ಬೇಗ ಕೆಲಸ ಮಾಡಿಸಿ. ಯಾಕಂದರೆ ಎಲ್ಲ ತೊಂದರೆ ಆಗಬಾರ್ದು. ಇಲ್ಲಿ ಟೂರಿಸ್ಟ್ ಎಲ್ಲ ಬರ್ತಾರೆ, ನಮ್ಮ ಊರು ಬಿಟ್ಟು ಊರು ಬರ್ತಾರೆ. ಕೆಲವು ಗುಜರಾತಿಂದ ಬರ್ತಾರೆ, ಕೆಲವು ನಾವು ಔಟ್ ಆಫ್ ಕಂಟ್ರಿಯಿಂದ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಒಂದು ಅನುಕೂಲ ಆಗಬೇಕಲ್ಲ. ನಾವು ಇಲ್ಲಿ ಬೆಟ್ಟಕ್ಕೆ ಬಂದು ಒಂದು 20 ವರ್ಷ ಆಯಿತು. ನಾವು ಕೂತ್ಕೊಂಡು ನೋಡ್ತಾ ಇದ್ದೀವಿ. ಲ್ಯಾಂಡ್ ಸ್ಲೈಡ್ ಆಯಿತು, ಓಕೆ, ಲ್ಯಾಂಡ್ ಸ್ಲೈಡು ಅಂದರೆ ನಾವೇನು ಬೆಳ್ಕೊತೀವಿ ಅಂದರೆ ಬನ್ನಿ ಬೇಗ ಕೆಲಸ ಮುಗಿಸ್ಕೊಡಿ. ಯಾರಿಗೂ ತೊಂದರೆ ಆಗಬಾರ್ದಲ್ವಾ. ಏನು ಕೆಲಸ ನಡೀತಾ ಇದೆ ಒಳಗಡೆ? ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿತ್ತು. ಅದು ಲ್ಯಾಂಡ್ ಸ್ಲೈಡ್ ಆಗಿ ರೋಡ್ ಎಲ್ಲ ಬಿದ್ದೋಗಿತ್ತಲ್ಲ, ರೋಡ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಆ ರೋಡ್ ರೆಡಿ ಮಾಡ್ತಾರೆ, ಈ ದಾರಿನ ರೆಡಿ ಮಾಡ್ತಾರೆ. ಇಲ್ಲಿಲ್ಲ, ಒಳಗಡೆ ದಾರಿ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ಬೇಗ ಮಾಡಿ ಮುಗಿಸ್ಬೇಕಲ್ವಾ. ಈ ಕೆಲಸ ಯಾರ್ದು ಸರ್? ನೋಡಿ, ಈಗ ಈ ಕೆಲಸ ಈ ನಂದಿಗೆ ಅಟ್ಲೀಸ್ಟ್ ನೋಡಬೇಕು, ಟೂರಿಸ್ಟ್ ಬಂದು ನಂದಿ ನೋಡಬೇಕು ಅಂತಂದರೆ ಊಟಿ ರೋಡ್ ಮುಖಾಂತರನೇ ಹೋಗಬೇಕು. 3-6 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬಿಟ್ಟು ನಂದಿ ನೋಡ್ಕೊಂಡು ಹೋಗಬೇಕು. ಮುಂಚೆ ಏನಾಗಿತ್ತು ಅಂದರೆ ಡೈರೆಕ್ಟ್ ನಂದಿ ಹೋಗ್ತಾಯಿರೋ, ನಂದಿ ನೋಡ್ಕೊಂಡು ಬೆಟ್ಟ ನೋಡ್ಕೊಂಡು ನಂದಿಗೆ ಬರೋ, ನಂದಿ ನೋಡ್ಕೊಂಡು ಹಂಗೆ ಕೆಳಗಡೆ ಇಳಿಯೋರು. ಈಗ ಮೇನ್ ಪ್ರಾಬ್ಲಮ್ ಏನಾಗಿರೋ ಜನಗಳಿಗೆ, ಚಾಮುಂಡಿ ಬೆಟ್ಟ ಮಾತ್ರ ತಾಯಿ ದರ್ಶನ ಮಾಡ್ತಾರೆ, ಕೆಳಗಡೆ ಸೀದಾ ಇಳಿತಾರೆ. ಯಾರಿಗೂ ನಂದಿ ಅನ್ನೋ ಇದು ನಂದಿ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ, ನಂದಿ ಇದೆ ಅಂತ. ಸೊ ಅದೊಂದು ಸಮಸ್ಯೆ ಆಗಿದೆ. ಸೊ ದಯವಿಟ್ಟು ಈ ರೋಡ್ ಕಾಮಗಾರಿ ಯಾರು ಮಾಡ್ತಾ ಇದ್ದಾರೆ, ಯಾರು ಇದ್ದಾರೆ ಇದಕ್ಕೆ ಮೇನಾಗಿ, ದಯವಿಟ್ಟು ತುಂಬ ಬೇಗ ಮುಗಿಸ್ಕೊಟ್ರೆ ನಮಗೇನೂ ಇಲ್ಲ, ಟೂರಿಸ್ಟ್ಗೆ ಒಳ್ಳೇದಾಗುತ್ತೆ, ಇಲ್ಲಿ ಬರೋವಂಥ ಜನಗಳಿಗೆ ಒಳ್ಳೇದಾಗುತ್ತೆ. ಒಂದು ರಾಜ್ಯ ಅಂತಲ್ಲ, ಎಲ್ಲ ರಾಜ್ಯಗಳಿಂದ ಜನ ಬರ್ತಾರೆ ಇಲ್ಲಿ ನೋಡಲಿಕ್ಕೋಸ್ಕರ. ಅವರೆಲ್ಲರೂ ಒಳ್ಳೇದಾಗುತ್ತೆ ನಾವು ಕೇಳ್ಕೊತೀವಿ. ದಯವಿಟ್ಟು ನೀವೇನು ನಿಮ್ಮ ಮುಖಾಂತರ ಏನು ಇದು ಒಳ್ಳೇದಾಗ್ತಾ ಇತ್ತು, ನೀವು ಬಂದಿದ್ದೀರಾ, ನಿಮ್ಮ ಮುಖಾಂತರ ಒಳ್ಳೇದಾಗಲಿ ಅಂತ ನಾವು ತಮಗೆ ಕೇಳ್ಕೊತಾ ಇದ್ವಿ. ತುಂಬ 6 ವರ್ಷದ ದಸರಾಗೆ ಹಾಗಾದ್ರೆ ನಂದಿ ದರ್ಶನ ಇಲ್ಲ? ಇಲ್ಲ. ನಂದಿ ನೋಡಬೇಕು ಅಂದರೆ ನಾವು ಅವ್ರಿಗೆ ರೂಟ್ ಮಾರ್ಗ ಮಾಡಬೇಕು. ಯಾರೇ ಬಂದರೂ ನಾವು ಮಾರ್ಗ ಹೇಳ್ಬೇಕು ಅವ್ರಿಗೆ, ಹಿಂಗೋಗಿ ಕೆಲವ್ರು ಗೊತ್ತಾಗುತ್ತೆ, ಈಸಿಯಾಗಿ ಹೋಗುತ್ತೆ, ಕೆಲವು ಗೊತ್ತಾಗಲ್ಲ, ಎಷ್ಟು ಹೇಳೋ ಕನ್ಫ್ಯೂಸ್ ಆಗುತ್ತೆ, ಅವರು ಲೇಟ್ ಆಗಿ ಹೋಗ್ತಾರೆ. ನಾನು ಹೇಳ್ಕೊತೀನಿ, ಈ ದಸರಾಗಂತೂ ನಂದಿ ಇಲ್ಲ. ಬರೋ ದಸರಾ ಬರ್ತದೆ. ಮೈಸೂರು ನಮ್ಮದು ಪ್ರಾಣ, ಅದು ದಸರಾ ಅಂದರೆ ಅಲ್ವಾ, ನಮ್ಗೊಂದು ಖುಷಿ. ಅದು ಬರೀ ಮೈಸೂರಿಗಲ್ಲ, ಇಡೀ ರಾಜ್ಯದ ಹೇಳಿ. ಇಲ್ಲ, ನಾನು ಹೇಳ್ತಾ ನಮಗೆ ಹೇಳ್ತಾ ಇರೋದು, ನಮಗೆ ಒಂದು ಪ್ರಾಣ ಅದು. ಆಲ್ಮೋಸ್ಟ್ ಆಲ್ ವರ್ಲ್ಡ್ ಇರಲಿ, ಮೈಸೂರು ದಸರಾ ಅಂದರೆ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಟೂರಿಸ್ಟು ಆಲ್ ವರ್ಲ್ಡಿಂದ ಬರ್ತಾರೆ ದಸರಾ ನೋಡೋಕ್ಕೆ. ದಸರಾ ಮಾತ್ರ ನೋಡೋಕೆ ಬರ್ತಾರೆ ಎಲ್ಲರೂ. ಈ ದಸರಾ ಅಂತೂ ಮಾಡಿಲ್ಲ ಅವರು. ಬರೋ ದಸರಾ ಒಳಗೆ ಅದು ಮುಗಿಸಿದ್ರೆ ಎಲ್ಲರೂ ಖುಷಿ ಅಲ್ವಾ. ಸರ್, ಅದೇ ದೂರ ಊರಿಂದ ಬರ್ತಾರೆ ಇಲ್ಲಿಗೆ, ಚಾಮುಂಡಿ ತಾಯಿ ದರ್ಶನ ಮಾಡ್ತಾರೆ. ದರ್ಶನ ಮಾಡಿ ಹೋಗೋ ದಾರಿಯಲ್ಲಿ ನಂದಿನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈಗ 6 ವರ್ಷದಿಂದ ಅದಕ್ಕೂ ಅವಕಾಶ ಇಲ್ಲ. ಮೈಸೂರು ಮತ್ತು ಬರುವಂಥ ಜನ ವಿದೇಶದಿಂದನೂ ಬರುವಂಥ ಜನಸಂಖ್ಯೆನೂ ಹೆಚ್ಚು. ಅದರ ಜೊತೆಯಲ್ಲಿ ಅನೇಕ ರಾಜ್ಯಗಳಿಂದ ಪ್ರವಾಸಿಗರು ಈ ಮೈಸೂರು ನಗರವನ್ನು ವೀಕ್ಷಣೆ ಮಾಡೋದಕ್ಕೆ ಬರುವಂಥದ್ದು. ಆದರೆ ಆಮೆಗತಿಯಲ್ಲಿ ಈ ಪ್ರಗತಿ ಕೆಲಸ ಕುಂಠಿತವಾಗಿ ನಡೀತಾನೇ ಇದೆ. 6 ವರ್ಷಗಳ ಹಿಂದೆ ಬಿದ್ದಂಥ ರೋಡ್ನ ಸರಿ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಸರ್ಕಾರಕ್ಕೂ ಒಂದು ರೀತಿಯಲ್ಲಿ ಚೀಮಾರಿ ಹಾಕಬೇಕು. ಜೊತೆಗೆ ಜಿಲ್ಲಾಡಳಿತ ಇದುವರೆಗೂ 6 ವರ್ಷಗಳಿಂದ ಈ ಕೆಲಸವನ್ನು ಪ್ರಗತಿಯಾಗಿ ನಡೆಸ್ತೆ ಒಂದು ರೀತಿಯಲ್ಲಿ ಮೀನಾಮೇಷ ಎಣಿಸ್ತಾ ಇರೋದು. ಎಲ್ಲ ಒಂದು ಕಡೆ ಅಧಿಕಾರಿ ವರ್ಗಕ್ಕೆ ಕಾಮಗಾರಿ ಮಾಡೋಕ್ಕೆ ಬರ್ತಾ ಇಲ್ವೇನೋ ಅನ್ನೋಂಥದ್ದು ಸಾರ್ವಜನಿಕರಲ್ಲಿ ಭಾಸವಾಗ್ತಾ ಇದೆ. ಕಾರಣ ಇಷ್ಟೇ, ಈ ಸುತ್ತಮುತ್ತ ಬೆಟ್ಟದ ಸುತ್ತಮುತ್ತ ಅನೇಕ ಸೈಟ್ಗಳು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯವರು ಗೊತ್ತಿಲ್ಲದೆ ಅನುಮತಿ ಕೊಟ್ಟಿರೋಂಥದ್ದು, ಮೂಡಾ ಅನುಮತಿ ಕೊಟ್ಟಿರೋಂಥದ್ದು, ಮತ್ತು ಪ್ರಾಧಿಕಾರವೂ ಅನುಮತಿ ಕೊಟ್ಟು
ನಗರ ಪಾಲಿಕೆಯು ವಿಶೇಷವಾಗಿ ಅನುಮತಿ ಕೊಟ್ಟು ಈ ಸುತ್ತಮುತ್ತ ಬಡಾವಣೆ ನಿರ್ಮಾಣ ಮಾಡೋಕ್ಕೆ ಹೊರಟಿರೋ ಅಂಥದ್ದು. ಆ ಬಡಾವಣೆ ಕೆಲಸಗಳು ಕಾರ್ಯನಿಮಿತ್ತವಾಗಿ ನಡೀತಾ ಇರೋದ್ರಿಂದ ಇನ್ನೆಲ್ಲೋ ಒಂದು ಕಡೆ ಕುಸಿಯುತ್ತೆ ಅನ್ನೋಂಥ ಆತಂಕ ಅಧಿಕಾರಿ ವರ್ಗದಲ್ಲಿ ಇರೋದ್ರಿಂದ ಇದನ್ನು ಆಮೆಗತಿಯಲ್ಲಿ ನಿಧಾನಗತಿಯಲ್ಲಿ ನಡೆಸೋ ಮೂಲಕ ಹಾಗೇ ಈ ರೀತಿಯಲ್ಲೇ ರಸ್ತೆನ ಇಡೋಣ ಅನ್ನೋಂಥದ್ದು ಇವತ್ತು ಅಧಿಕಾರದಲ್ಲಿ. ಈಗ ಇನ್ನೆಲ್ಲೋ ಒಂದು ಕಡೆ ಕುಸಿದುಬಿಟ್ರೆ ಇವ್ರು ಮಾಡಿದಂಥ ಕಾಮಗಾರಿ ಇನ್ನೊಂದು ಕಡೆ ಕುಸಿದುಬಿಟ್ರೆ ಇವ್ರಿಗೆ ಅಪಮಾನ ಆಗುತ್ತೆ, ರಾಜ್ಯ ಸರ್ಕಾರಕ್ಕೂ ಅಪಮಾನ ಆಗುತ್ತೆ, ಜಿಲ್ಲಾ ಆಡಳಿತಕ್ಕೂ ಅಪಮಾನ ಆಗುತ್ತೆ ಅನ್ನೋ ಅಪನಂಬಿಕೆಯಲ್ಲಿ ಅಧಿಕಾರಿ ವರ್ಗ ಇದನ್ನು ಮೀನಾಮೇಷ ಎಣಿಸ್ಕೊಂಡು ಈ ರೀತಿ ಕಾಮಗಾರಿನ ನಿಧಾನಗತಿಯಲ್ಲಿ ಸಾಗಿಸ್ತಾ ಇದ್ದಾರೆ. ಈಗಲೇ ಕೂಡಲೇ ಅವರು ಮಾಡೋವಂಥ ಒಂದು ಸರ್ಕಾರ ಮನಸ್ಸೋ ಇಚ್ಛೆ ಪಟ್ಟು ಏನಾದರೂ ಪ್ರಗತಿಯಾಗಿ ಕೆಲಸ ಮಾಡ್ತೀನಿ ಅನ್ನೋ ಇಂಥ ಇಚ್ಛೆ ಇದ್ದರೆ ಕೇವಲ 3-4 ತಿಂಗಳೊಳಗಡೆ ಎಂತೆಂಥ ಪ್ರದೇಶಗಳು ಉರುಳು ಬಿದ್ದಂಥ ಪ್ರದೇಶಗಳನ್ನೇ ಸರಿ ಮಾಡಿದಂಥ ಉದಾಹರಣೆ ನಮ್ಮ ದೇಶದಲ್ಲಿದೆ. ಆದರೆ 6 ವರ್ಷಗಳಿಂದ ಒಂದು ರಸ್ತೆನ ನಿರ್ಮಾಣ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಅಧಿಕಾರಿ ವರ್ಗಕ್ಕೇ ನಾವು ಟ್ರೈನಿಂಗ್ ಕೊಡಿಸ್ಬೇಕಾದಂಥದ್ದು. ಎಲ್ಲೋ ಒಂದು ವಿದೇಶ ತಂಡನೇ ಕರೆಸಿ ಇವ್ರಿಗೆ ಕಾಮಗಾರಿ ನಡೆಸೋಕ್ಕೆ ಟ್ರೈನಿಂಗ್ ಕೊಡಿಸ್ಬೇಕು ಅನ್ನೋಂಥ ಅಭಿಪ್ರಾಯ ನಂದು. ಸರ್, ಜೊತೆಗೆ ಚಾಮುಂಡಿ ಪ್ರಾಧಿಕಾರ ಅನುಕೂಲ ಮಾಡಿದ್ರಿ ನೀವು, ಸಾಕಷ್ಟು ವಿರೋಧ ವ್ಯಕ್ತ ಆಯಿತು, ಮಾಡಬೇಡಿ ನೀವು ಅಂತೇಳಿ. ಯಾವ ಪುರುಷಾರ್ಥಕ್ಕೆ ಮಾಡಿದ್ರಿ ಸ್ವಾಮಿ ನೀವು? ಒಂದು ರಸ್ತೆ ರೆಡಿ ಮಾಡೋಕ್ಕಾಗಿಲ್ಲ ಅಂದಮೇಲೆ ಪ್ರಾಧಿಕಾರ ಸೃಷ್ಟಿ ಮಾಡಿ ಅದಕ್ಕೊಂದು ಎಕ್ಸ್ಟ್ರಾ ಇಒ ಹಾಕಿ, ಅದು ಏನು ಸೆಕ್ರೆಟರಿ ಲೆವೆಲ್ ಅದು ಪೋಸ್ಟ್ ಅದು, ಅದಕ್ಕೊಂದು ಅಧಿಕಾರ ಸೃಷ್ಟಿ ಮಾಡಿ ಅವ್ರು ಏನಕ್ಕಿದ್ದಾರೆ ಅವರು ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ವಾ? ಇದು 2001ರಲ್ಲಿ ಇದು ಮೀಸಲು ಅರಣ್ಯ ಅಂತೇಳಿ ಘೋಷಣೆ ಮಾಡಿದ್ರು. ಡಿಸಿಡಿಯಸ್ ಫಾರೆಸ್ಟ್ ಅಂತೇಳಿ ಯಾವ ಕುರ್ಚುಲ್ಗಡೆ ಇರುತ್ತೆ, ಡಿಸಿಡಿಯಸ್ ಫಾರೆಸ್ಟ್ ಅಂತ ಕರೆ, ಅದನ್ನು ಮೀಸಲು ಅರಣ್ಯದಲ್ಲಿ ಘೋಷಣೆ ಮಾಡೋದು. ಅರಣ್ಯ ಇಲಾಖೆಯವ್ರಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ, PWD ಕಾಳಜಿ ಇಲ್ಲ ಅಂತೇಳಿ. ಜೊತೆಗೆ ಅನುದಾನಕ್ಕೇನು ಕೊರತೆ ಇಲ್ಲ. ದಿನನಿತ್ಯ ಕೋಟ್ಯಾಂತರ ರೂಪಾಯಿ ವರದಾನ ಬೆಟ್ಟಕ್ಕೆ ಬರ್ತಾಯಿದೆ. ಇವತ್ತು ಕೋಟ್ಯಾಂತರ ರೂಪಾಯಿ ವರದಾನ ಬರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ನೀವು ಪಕ್ಕ ಲೇಔಟ್ಗೆ ಕೊಡ್ತಕ್ಕಂಥ ಪ್ರಾಮುಖ್ಯ ಇದಕ್ಕೆ ಯಾಕೆ ಕೊಡ್ತಾ ಇಲ್ಲ? ಇವತ್ತು ಚಾಮುಂಡಿ ಬೆಟ್ಟದ ಅಕ್ಕಪಕ್ಕ ಇವತ್ತು ಖಾಸಗಿ ಇವತ್ತು ಮಠ ಮನೆಗಳು ತಲೆತ್ಕೊತಾ ಇದೆ. ಯೋಗಾಸನ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ ಅಂತೇಳಿ. ಅದು ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಇದ್ರ ಕೂಡ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಬಡವರಲ್ಲಿ ಹೋಗೋಕ್ಕಾಗಲ್ಲ. ಅದು ನಿಗಾ ಇಟ್ಟಿಲ್ಲ, ಅದ್ರ ಬಗ್ಗೆ ನಿಗಾ ಇಟ್ಟಿಲ್ಲ. ಅದ್ರ ಬಗ್ಗೆ ದೊಡ್ಡವರೇ ದೊಡ್ಡ ಮನುಷ್ಯ ಮಠ ಮನೆಗಳು, ಸಣ್ಣ ಪುಟ್ಟ ಸ್ವಾಮೀಜಿಗಳೆಲ್ಲ ದೊಡ್ಡ ಸ್ವಾಮೀಜಿಗಳು ಅಕ್ಕಪಕ್ಕ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅದ್ರ ಬಗ್ಗೆ ತಲೆ ಎತ್ತಾ ಇಲ್ಲ. ಒಂದು ರಸ್ತೆ ಮಾಡ್ಸೋ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ದಿವ್ಯ ನಿರ್ಲಕ್ಷ್ಯ ಅಲ್ವಾ ಇದು? ಚಾಮುಂಡಿ ಬೆಟ್ಟ ಅಧಿದೇವತೆ, ಮುಖ್ಯಮಂತ್ರಿಗಳು ದಸರಾ ಟೈಮಲ್ಲಿ ಊರಿನಾಗ ಪೂಜೆ ಮಾಡ್ತೀರಾ, ಅವಾಗ ನಿಮಗೆ ಜ್ಞಾಪಕ ಬರೋದು, ಬೇರೆ ಟೈಮಿಗೆ ಜ್ಞಾಪಕ ಬರಲ್ವ ನೀವು? ಯಾವುದೇ ಮುಖ್ಯಮಂತ್ರಿ ಬಂದು ಬೆಟ್ಟಕ್ಕೆ ಹೋಗ್ತೀವಿ ಅಂತೀರಾ, ಯಾವುದೇ ಮಿನಿಸ್ಟ್ರಿಗಳು ಬೆಟ್ಟಕ್ಕೆ ಪೂಜೆ ಮಾಡ್ತೀವಿ ಅಂತೀರಾ, ಅಷ್ಟು ಮಾತ್ರ ನಿಮಗೆ ರಸ್ತೆ ಬಗ್ಗೆ ಕಾಳಜಿ ಇಲ್ಲ. ಇದು ಪಾರ್ವತಿ ಚಾಮುಂಡೇಶ್ವರಿ ಎಷ್ಟು ಮುಖ್ಯನೋ ನಂದಿ ಕೂಡ ಅಷ್ಟೇ ಮುಖ್ಯ ಇವತ್ತು ನಮಗೆ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಒಂದು ದಿವ್ಯ ನಿರ್ಲಕ್ಷ್ಯ. ಜೊತೆಗೆ ನಮ್ಮ ಜನಪ್ರತಿನಿಧಿಗಳು ಒಬ್ಬ MP ಇದ್ದಾರೆ, 4 ಜನ MLAಗಳಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ. ಇವ್ರು ಯಾಕೆ ಗಮನಕ್ಕೆ ಬಂದಿಲ್ವಾ? ಗಮನಕ್ಕೆ ಬಂದಿರೋ ನಮ್ಗೆ ಏನು ಆದಾಯ ಇಲ್ಲ, ನಮಗೆ ಯಾಕೆ ಯಾವತ್ತೋ ಮಾಡ್ಕೊಂಡು ಅಲ್ಲಿ ಲೇಔಟ್ ಮಾಡ್ತೋ ಆದಾಯ ಬರುತ್ತೆ, ಖಾಸಗಿ ಲೇಔಟ್ ಕೊಡ್ತು ಅಂತ ಹೇಳಿದ್ರೆ ಅದರಲ್ಲಿ ಏನೋ ಸಂಪಾದನೆ ರಿಯಲ್ ಎಸ್ಟೇಟ್ ಮಾಡ್ತು ಅಂದರೆ ಇದು ಸಾರ್ವಜನಿಕ ತಾನೆ, ಟೂರಿಸ್ಟ್ ತಾನೆ, ಬಂದು ಹೋದ್ರೂ ಪರವಾಗಿಲ್ಲ, ನಡ್ಕೊಂಡು ಹೋಗಲಿ ಅಂತಕ್ಕಂಥ ಅಭಿಪ್ರಾಯ ಇಲ್ಲಿ ಕೊಡ್ತಾ ಇದೆ. ಸಾಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ತವರೂರು ಅಂದ್ಕೊಂಡು ನೆನಪಿಟ್ಕೊಂಡು ಕೂಡಲೇ ನಿಮ್ಮ ನ್ಯೂಸ್ 18 ಮೂಲಕ ಗಮನ ಹರಿಸಿ ಕೂಡಲೇ ರಸ್ತೆ ರಿಪೇರಿ ಮಾಡಿ. ಹಲವಾರು ದಿವಸಗಳು ಬಂದು ಹೋಯಿತು, ರಸ್ತೆ ಅದು ಹಿಂಗೇ ಬಿದ್ದಿದೆ. ಇವತ್ತು ನಂದಿ ಬೆಟ್ಟ ನೋಡ್ತಕ್ಕಂಥ ಬಂದವರು ನಿರಾಸೆಯಿಂದ ಹೋಗ್ತಾರೆ. ಆಮೇಲೆ ಇಡೀ ರಾಜ್ಯದಲ್ಲಿ ನೋಡಿ ತೆರಿಗೆ ಟ್ಯಾಕ್ಸ್ ತಗೊಂಡು ನಮ್ಮ ಕರ್ನಾಟಕವೇ ಹೊರ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಟ್ಯಾಕ್ಸ್ ಟೂರಿಸ್ಟ್ನವ್ರಿಗೆ ಎಂಟ್ರಿ ಟ್ಯಾಕ್ಸ್ ಭಾಳ ದುಬಾರಿ ಇದೆ. ಇಷ್ಟೆಲ್ಲ ಹಾಕಿದ್ರು ನೀವು ಸಂಜೆ ನೋಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು SC ಮಾದೇವಪ್ಪನವರು ಕೂಡಲೇ ಗಮನ ಹರಿಸಬೇಕು ಅಂತೇಳಿ ನಾನು ಸಾರ್ವಜನಿಕ ಪರವಾಗಿ ಕೇಳ್ಕೊತಾ ಇದ್ದೀನಿ. ಇಡೀ ಮೈಸೂರಿಗೆ ಯಾರೇ ಒಬ್ಬ ಸಚಿವ ಬರಲಿ, ಪ್ರಧಾನಿ ಬರಲಿ, ಯಾರೇ ಬರಲಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಹಾಕ್ತಾರೆ. ಆದರೆ ಇದ್ರ ಬಗ್ಗೆ ಯಾರು ಕೂಡ ಚಕ್ರ ಎತ್ತಿಲ್ಲ. ಆಮೇಲೆ ಅಲ್ಲಿ ಬಂದಾಗ ಏನಾಗುತ್ತೆ, ಕೆಲವು ಬರ್ತಾರೆ ಹೆಲಿಕಾಪ್ಟ್ರಲ್ಲಿ ಬರ್ತಾರೆ, ಎಲ್ಲೋ ನಿಂತ್ಕೊತಾರೆ, ಓಡೋಗ್ಬಿಡ್ತಾರೆ. ಈ ಥರ ಕೆಲಸ ಆಗ್ತದೆ ಹೊರತು ಸಂಬಂಧಪಟ್ಟ ಶಾಸಕರು ಇದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ, ತಲೆನೇ ಕೆಡಿಸ್ಕೊತಾ ಇಲ್ಲ. ಶಾಸಕರು ಯಾವಾಗಲೂ ಒಂದು ಸಲ ಬರ್ತಾರೆ, ಬಂದ್ಬಿಟ್ಟು ಆ ಕಾಮಗಾರಿ ಆಗ್ತಿಂದ 2 ಪೇಪರಲ್ಲಿ ಫೋಟೋ ತೆಗೆಸ್ಕೊತಾರೆ, ಓಡೋಗ್ತಾರೆ. ಇದನ್ನು ಮಾಡೋಕ್ಕೆ ಇಷ್ಟು ದಿನ ಬೇಕಾ? ಎಂಥ ನೀವು ಇದು ಮಡಿಕೇರಿ ಎಲ್ಲ ಬೆಟ್ಟ ಕುಸ್ತಿರ್ತದೆ, ಒಂದು 4 ದಿನ ರೆಡಿ ಮಾಡಿಬಿಡ್ತಾರೆ. ನೀವು ಅದಲ್ಲದೆ ಚಾರ್ಮುಡಿ ಘಾಟು ಅಲ್ಲಿ ಅಂತ ಎಷ್ಟು ಪ್ರವಾಸಕ್ಕೆ ಹೋಗ್ತಾರೆ, ಎಂಥ ಮಳೆ ಬರ್ತದೆ ಅಲ್ಲಿ, ಅಂಥ ಕಡೆನೇ ಮಾಡ್ತಾರೆ. ಇದೇನು ಚಾರ್ಮುಡಿ ಘಾಟ ಇದು ದಿನ ಮಳೆ ಬರ್ತದೆ ಇಲ್ಲಿ ಬರೀ ಹಿಮ ಇಲ್ಲಿ ಅಷ್ಟೇ. ಯಾವಾಗಾರು ಈ ಜೂನ್ ಜುಲೈಲಿ ಪ್ರವಾಹ ಮಾತ್ರ ಮಳೆಗಳು ಬರೋದು ಅಷ್ಟೇ, ಮಳೆ ಸೀಸನ್ ಮಾತ್ರ ಮಳೆ ಬರ್ತದೆ. ಇನ್ನು ಬಾಕಿ ಟೈಮಲ್ಲ ಇಲ್ಲಿ ಮಂಜು ಹಿಮ ಅಷ್ಟೇ. ಅಂಥದ್ರಲ್ಲಿ ಇಂಥ ಕೆಲಸ ಮಾಡಲಿಲ್ಲ ಅಂದರೆ ನಿಜಕ್ಕೂ ಜನಪ್ರತಿನಿಧಿ ನಾಚಿಕೆ ಇರ್ತಾನೆ. ಮತ್ತು ಅಧಿಕಾರಿಗಳು ಮಾತ್ರ ದಾರಿ ತಪ್ಪುವಂಥ ಕೆಲಸ ಮಾಡ್ತಾರೆ. ಅರಣ್ಯ ಅಧಿಕಾರಿಗಳು ಮಾತ್ರ ಇಲ್ಲಿ ಸುಮಾರು ಮನೆಗಳಾಗ್ತದೆ ಹೊರತು ಯಾರೂ ಕೇಳ್ತಾ ಇಲ್ಲ. ಇದು ಫಾರೆಸ್ಟ್ ಝೋನ್ ಅಂತ ಹೇಳ್ತಾರೆ. ತಪ್ಪಲಲ್ಲಿ ಲೇಔಟ್ಗಳು ನಿರ್ಮಾಣ ಆಗ್ತದೆ, ಎಲ್ಲ ಲೇಔಟ್ ಚಾಮುಂಡಿ ಬೆಟ್ಟದ ಮೇಲೆ ರೆವಿನ್ಯೂ ಲೇಔಟ್ಗಳು ರಿನ್ಯೂ ಆಗಿದೆ. ನೀವು ಹಿಂದ್ಗಡೆ ಉತ್ತಳ್ಳಿ ಕಡೆಯಿಂದ ಹೋದರೆ ನೀವು ಚಾಮುಂಡಿ ಬೆಟ್ಟ ಬೀಳಂಗೆ ಕಾಣ್ತದೆ, ಅಲ್ಲಿ ಮನೆಗಳಿರ್ತವೆ. ಇದನ್ನು ಕೇಳೋದಿಲ್ಲ ಇಲ್ಲಿ. ಈ ಥರ ಕೂತಿದೆ. ಅರಣ್ಯ ಅಧಿಕಾರಿ ವೈಫಲ್ಯ ಕೈ ಕಾಣ್ತಾ ಇದೆ. ಮತ್ತು ಇವತ್ತಿನ ಇಲ್ಲಿ ಜಿಲ್ಲಾ ಉಸ್ತುವಾರಿಯವರು ಚಾಮುಂಡಿ ಬೆಟ್ಟ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಆ ಥರ ಆಗ್ತಾಯಿದೆ ಈಗ.
ದಸರಾದಾಗೆಲ್ಲ ಬರ್ತಾರೆ ಸರ್. ಸರ್ ದಸರಾದಾಗ ಬರ್ತಾರೆ ಸರ್. ನಾವು ನಂದಿ ಹತ್ರ ಒಂದು 15 ವರ್ಷ ಕೆಲಸ ಮಾಡಿದ್ವಿ ಫೋಟೋಗ್ರಾಫರ್ ಆಗಿ. ಆ ನಂದಿ ಕಪ್ಪಗಿತ್ತು ಸರ್, ಹಿಂದೆ ವೈಟ್ ಮಾಡ್ಕೊಂಡಿಸ್ಬಿಟ್ಟಿದ್ದಾರೆ. ಏನಕ್ಕೋಸ್ಕರ ಅದು ನಾನು ಖುದ್ದಾಗಿ ಪರಿಶೀಲನೆ ಮಾಡಿರೋದು. ನಂದಿನ ಸ್ಟೋನ್ನ ತೆಗೆದುಬಿಟ್ಟು ನಾವು ಬ್ಲ್ಯಾಕ್ ಮಾಡ್ತೀವಿ, ಇದನ್ನೇ ಹಾಳು ಮಾಡಿಬಿಟ್ರು. ಕ್ಲಾಸಿಕ್ ಸೋಡಾ ಹಾಕಿ ಅದನ್ನು ವಾಸ್ ಮಾಡಿಬಿಟ್ರು. ತಿರ್ಗಾ ಪ್ರಾಜೆಕ್ಟ್ ಕೊಟ್ಟಾರು 1 ಲಕ್ಷಕ್ಕೆ ಇದು ಮಾಡಬೇಕು ಅಂದ್ಬಿಟ್ಟು. ಅದು ಇನ್ನೂ ಆಗ್ತಾಯಿಲ್ಲ ಸರ್. ಅದು ಎಲ್ಲ ಕೇಳ್ತಾರೆ ಯಾವುದು ನಂದಿ ಬೇರೆ ತಂದಿಟ್ಟಿದ್ದಾರೆ ಅಂದ್ಬಿಟ್ಟು. ಟೂರಿಸ್ಟ್ಗಳು ಹಿಂದೆ ನೋಡ್ತಿರಲ್ಲ ನೋಡಿ, ಆ ಭಕ್ತಿ ಅನ್ನೋದೇ ಹೊಂಟೋಗಿದೆ ನಂದಿಗೆ ಕೈ ಮುಗಿಯೋದು. ಯಾಕಂದರೆ ಅವ್ರು ಬಂದು ಕೇಳ್ತಾರೆ, ಸುಮ್ಮನೆ ನೋಡ್ತಾರೆ ಅಷ್ಟೇ ಹೋಗ್ತಾರೆ. ಹಿಂದೆ ಒಂದು ನಂದಿ ಇತ್ತಲ್ಲ ನೋಡಿ, ಬ್ಲ್ಯಾಕ್ ನಂದಿ, ಕೈ ನೋಡಿದ್ರೆ ಹಿಂಗೆ ಕೈ ಮುಗಿಯಂಗಿತ್ತು. ಇವಾಗ ಆ ಥರ ಹಿಂದ್ಗಡೆ ಮೆಟ್ಲಿದೆಯಲ್ಲ, ಮೆಟ್ಲಿಂದ ಹತ್ತಿ ಇಳಿಬೋದು ತಾನೆ? ಇಳಿಬೋದು ಸರ್. ಆದರೂ ಅವ್ರು ಜನಗಳು ಟೂರಿಸ್ಟ್ ವಿದೇಶದಿಂದ ಬರ್ತಾರೆ ಅಲ್ಲ, ವಿದೇಶದಿಂದ ಬರ್ತಾರಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ ಅದು. ಅವ್ರು ಮ್ಯಾಪ್ ಹಾಕತ್ತಾರೆ, ನೋಡ್ಕೋತಾರೆ, ಬರ್ತಾರೆ, ಡ್ಯಾಮೇಜ್ ಹೋಗ್ತಾರೆ ಸರ್. ನಿರಾಸ ಆಗಿ ಹೋಗ್ತಾ ಇದ್ದಾರೆ, ಬೇಜಾರಾಗ್ತದೆ. ಟೂರಿಸ್ಟ್ಗಳು ಮರ್ತು ಹೋಗ್ತಾ ಇದೆ ನಂದಿ ಅನ್ನೋದು. ಅದನ್ನು ರೆಡಿ ಮಾಡಬೇಕು. ಮತ್ತು ಒಂದು ಇನ್ನೂ ಖುಷಿ ಆತಂಕ ಇದೆ. ನಂದಿ ರಸ್ತೆ ಎಲ್ಲರೂ ಅಧಿಕಾರಿ ಇಂಜಿನಿಯರ್ಗೆಲ್ಲ ತೋರಿಸಿದ್ದೀನಿ, ಅವ್ರು ತಲೆ ಕೆಡಿಸಿ ನೆಕ್ಸ್ಟ್ ಮಾಡೋವಂತ ಹೇಳ್ತಾ ಇದ್ದಾರೆ. ಅದು ತಪ್ಪು, ಈಗಲೇ ಮಾಡಬೇಕು ಅದು. ಅದಲ್ಲ ಸರ್, ಇನ್ನೂ 2 ಕಡೆ ಮಾಡಿದ್ದಾರೆ. ಇನ್ನೂ ಒಂದು ಕಡೆ ಖುಷಿ ಆತಂಕ ಇದೆ, ತೋರಿಸ್ಕೊಡ್ತೀನಿ ನಾನು ಬೇಕಾದ್ರೆ ಪ್ಲೇಸ್ನ. ಅವರು ಬರೀ ಸೈಡಲ್ಲಿ ನೈಟ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ನೈಟ್ ಎಷ್ಟು ಸಿಮೆಂಟ್ ಹಾಕ್ತಾರೆ, ಎಷ್ಟು ಇದಾಗ್ತಾರೆ ಗೊತ್ತಾಗ್ತಾ ಇಲ್ಲ. 1 ವರ್ಷ 5 ತಿಂಗಳು ಬಿದೋಗ್ಬೋದು ಅದು. ಅದನ್ನು ಒಪ್ಪಕ್ಕಾಗಲ್ಲ ನಾವು, ಚೆನ್ನಾಗಿ ಮಾಡಿದ್ದಾರೆ ಅಂತ. ಯಾಕಂದರೆ ಇಲ್ಲಿಗೆ ಹೋಗ್ತವೆ ನೋಡಿ, ರಾಜಸ್ಥಾನದಿಂದ ದೊಡ್ಡ ದೊಡ್ಡ ಗಾಡಿಗಳು ಬರ್ತವೆ. ಆ ಗಾಡಿಗಳು, ಈ ಬಸ್ಗಳು ಆ ಹೋದ್ರೂ ಇನ್ನೂ ಸುತ್ತ ಖುಷಿತದೆ ಅದನ್ನು. ಯಾಕಂದರೆ ಆ ಗಾಡಿಗಳು ಹಿಂದೆ ಮಾಡೋ ರಸ್ತೆ ಕಲ್ಲು ಮಾತ್ರ ಜೋಡಿಸಿರೋದು, ಏನು ಕಾಂಕ್ರೀಟ್ ಹಾಕಿ ಮಾಡಿಲ್ಲ. ಆ ಖುಷಿತ ಇರೋದೇ ಕಾರಣ ಆ ಬಸ್ಗಳು ಓಡಾಡೋದ್ರಿಂದನೇ. ಅದಲ್ಲದೆ ಇವರು ಜಲ್ಲಿಗಳ ತಗೋ ಹೋಗ್ತಾರೆ, 20 ಟನ್ 25 ಟನ್ ಲಾರಿಗೆ ತಗೋ ಹೋದಾಗ ತಿರುಗಾ ಎಲ್ಲ ಒಳಕ್ಕೆ ಹೋಗಿದೆ ರಸ್ತೆ. ಅದನ್ನು ನಿಲ್ಲಿಸ್ಬೇಕು ಅವರು. ಅಂದ್ರೆ ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಆಗಿರೋ ಅಲ್ಲ, ಇವರು ಗಾಡಿಗಳು ಟನ್ನೇಜ್ ಗಾಡಿಗಳು ತಗೋದಾಗ ಅದು ಖುಷಿ ಆತಂಕ ಒಳಕ್ಕೆ ಹೋಗ್ತಾ ಇದೆ. ಹೋದ್ಮೇಲೆ ತಿರ್ಗಾ ಪ್ರಾಜೆಕ್ಟ್ ಆಗ್ತಾರೆ, ಅದಕ್ಕೆ ದುಡ್ಡು ವೇಸ್ಟ್ ಮಾಡ್ತಾರೆ. 10 ಕೋಟಿ 20 ಕೋಟಿ ವೇಸ್ಟ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಮುಖ್ಯವಾಗಿ ಹುಂಡಿ ಬಿಚ್ಚಕ್ಕಿರುವಂಥ ಆಸಕ್ತಿ ಕೆಲಸ ಮಾಡೋಕ್ಕೆ ಯಾಕಿಲ್ಲ ಅಂತ ನೋಡಿ. ಒಳ್ಳೆ ಸುದ್ದಿ ಹಮ್ಮಿಕೊಂಡಿದ್ದೀರಿ. ಈ ಕ್ಷೇತ್ರದ ಶಾಸಕರು ಯಾರು ಸರ್? GT ದೇವೇಗೌಡರು. ಎಷ್ಟು ಸರಿ ಆಯ್ಕೆ ಆಗಿದ್ದಾರೆ ಸರ್. ಮೊನ್ನೆ ವಿಧಾನಸೌಧದಲ್ಲಿ ನೋಡಿದ್ರಲ್ಲ, ಕಾಕಕ್ಕನ ಗೂಬಕ್ಕನ ಕತೆ ಹೇಳ್ತಿದ್ದು. ಕೈ ಕಾಲು ಹಿಡ್ಕೊಂಡು ಗುಲಾಮರಾಗಿ ನೀವು ಈ ರೀತಿ ಇದ್ದರೆ ಇದು ದೇಶಕ್ಕೆ ಮಾಡುವಂಥ ದ್ರೋಹ, ನಿಮ್ಮ ಮಕ್ಳಿಗೆ ಮಾಡುವಂಥ ದ್ರೋಹ ಅಂತ ನಾಡಿನ ಜನಗಳಿಗೆ ಮೊದಲು ನಾವು ಎಚ್ಚರಿಕೆ ಕೊಡಬೇಕು. 8 ವರ್ಷದಿಂದ ಈ ರಸ್ತೆನ ಕಾಮಗಾರಿ ರೆಡಿ ಮಾಡಿಲ್ಲ ಅಂದರೆ ಪ್ರಾಧಿಕಾರಿ ಏನಕ್ಕೆ ಮಾಡಿದ್ರಿ ಸಿದ್ದರಾಮಯ್ಯನವರೇ ಚಾಮುಂಡಿ ಬೆಟ್ಟದ ಮೇಲೆ? ಜಿಲ್ಲಾಧಿಕಾರಿಗಳ ಪಾತ್ರ ಏನು ಸರ್? ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಪಾತ್ರ ಏನು ಸರ್? ಮೂಡ ಅಧ್ಯಕ್ಷರ ಪಾತ್ರ ಏನು ಸರ್? ಅಧಿಕಾರಿಗಳ ಬೈಬೇಡಿ ಅಂತೀರಿ. ಅಧಿಕಾರಿಗಳು, ಪ್ರಾಮಾಣಿಕ ಅಧಿಕಾರಿಗಳು ಪ್ರಾಣ ಕೊಡ್ತೀವಿ. ಜನ ಎಚ್ಚೆತ್ಕೋಬೇಕು. ಇದಕ್ಕೆಲ್ಲ ಜನ ಮೂಕ ಪ್ರೇಕ್ಷಕರಾಗಿ ಸ್ವಾರ್ಥಿಗೆ ಬದುಕ್ತಾ ಇರೋ ಜನಗಳಿರೋದ್ರಿಂದ ಇವತ್ತು ನಾವು ಕನ್ನಡ ಪರ ಹೋರಾಟಗಾರ ಬಂದು ಮಾತಾಡುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಅಂದರೆ ಪ್ರಾಮಾಣಿಕ ಹೋರಾಟಗಾರ ಪರ ಯಾರು ಧ್ವನಿ ಎತ್ತವ್ರೆ ಜನ? ಪ್ರಾಮಾಣಿಕ ಅಧಿಕಾರಿಗಳ ಪರ ಯಾರು ಧ್ವನಿ ಎತ್ತವ್ರೆ? ಇಲ್ಲಿ 100 ಎಕರೆ ಆಕ್ರಮಿಸ್ಕೊಂಡು ಚಾಮುಂಡಿ ಬೆಟ್ಟ ಸುತ್ತ ಎಷ್ಟು ಸಾವಿರ ಎಕರೆಗಳು ಆಕ್ರಮಿಸ್ಕೊಂಡವ್ರು ಸರ್. ಅವರು ಯಾವ ಸಮಾಜದವರಾಗಲಿ, ಯಾವ ಪಕ್ಷದವರಾಗಲಿ ಎಡಮುರಿ ಕಟ್ಟಿ ಆ ಸರ್ಕಾರಿ ಭೂಮಿನ ಒತ್ತುವರಿ ವಶಪಡಿಸ್ಕೊಳ್ಳೋಂಥ ಅಧಿಕಾರಿಗಳಿದ್ದಾರೆ ಸರ್ ಒಬ್ಬರಾರು. ನಮಗೆ 2ನೇ ಬೆಂಗಳೂರು ಬೇಕಾಗಿಲ್ಲ ಸರ್. ನಮ್ಮ ಮೈಸೂರಾಗೇ ಇರಬೇಕು. ನಮ್ದು ಹೆಂಗೆ ಇದು ಪೆನ್ಷನ್ ಪ್ಯಾರಡೈಸ್ ಸಿಟಿ ಅಂತ ಮೈಸೂರು ಕರೀತಾರೆ, ಹಂಗೆ ಇರ್ಬೇಕು ಸರ್. ಈಗೆಲ್ಲ ಸಿದ್ದರಾಮಯ್ಯ ಹೇಳ್ತಾರೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಮಾಡ್ಬಿಡ್ತೀನಿ, ಹೈಟೆಕ್ ಹಾಸ್ಪಿಟ್ಲ್ ಮಾಡ್ಬಿಡ್ತೀನಿ, ಹೈಟೆಕ್ ಬಿಲ್ಡಿಂಗ್ಗಳು ಮಾಡ್ಬಿಡ್ತೀನಿ. ಯಾವ ಹೈಟೆಕ್ ಬೇಕಾಗಿಲ್ಲ ಸರ್. ನಮ್ಗೆ ಯಾವ ಹೈಟೆಕ್ಕು ಬೇಕಾಗಿಲ್ಲ, ಏನಿಲ್ಲ. ಹಾಸ್ಪಿಟ್ಲ ಸರ್, ಕೆಳಗಡೆ ಇದ್ರೆ JSS ಹಾಸ್ಪಿಟ್ಲ್ ಐತೆ, 2 ಎಮರ್ಜೆನ್ಸಿ ಆಂಬುಲೆನ್ಸ್ ಹಾಕ್ಸಿ ಸಾಕು. ಅದನ್ನು ಬಿಟ್ಟು ಮಾಡೋ ಕೆಲಸ ಮಾಡಿದೆ ಇಲ್ಲ. ಕರೆಕ್ಟಾಗಿ 6 ವರ್ಷದಿಂದ ಕರೆಕ್ಟಾಗಿ ರೋಡ್ ಮಾಡಿದೆ, ಅಲ್ಲಿ ಮಲ್ಟಿಪಲ್ ಲೆವೆಲ್ ಪಾರ್ಕಿಂಗ್ ಮಾಡೋದು ಏನು ಅವಶ್ಯಕತೆ ಸರ್? ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಿದ್ಕೆ ಇಲ್ಲಿ ರೋಡ್ ಕುಸ್ತಿದ್ದು. ಇಲ್ಲಿ ರೋಡ್ ಕುಸ್ತಿದ್ದ ಕಾರಣನೇ ಅಲ್ಲಿ ಡ್ರಿಲ್ ಮಾಡಿದ್ರು, ದೊಡ್ಡ ಭೂಮಿಗೆ ಪ್ರೆಷರ್ ಹಾಕೋರು, ಇಲ್ಲಿ ಕಿತ್ಕಂತು. ಇನ್ನು ತಿರ್ಗಾ ಇದೇ ಥರ ಅಲ್ಲಿ ಹೈಟೆಕ್ ಪಾರ್ಕು, ಹೈಟೆಕ್ ಹಾಸ್ಪಿಟ್ಲು ಎಲ್ಲ ದುಡ್ಡು ಮಾಡ್ಕೊಳಕ್ಕೋಸ್ಕರ ಇವ್ರು ದುಡ್ಡು ಮಾಡ್ಸ್ಕೊಳಕ್ಕೋಸ್ಕರ ಮಾಡಿದ್ರೆ ಈ ರೋಡು ಕಿತ್ತೋಗುತ್ತೆ ನಾಳೆ ದಿನ. ಆಮೇಲೆ ಇನ್ನೊಂದೇನೋ ಸರ್, ರೋಪ್ ವೇ ಮಾಡ್ತಾರೆ. ರೋಪ್ ವೇ ಏನಕ್ಕೆ ಬೇಕು ಸರ್ ಚಾಮುಂಡಿ ಬೆಟ್ಟಕ್ಕೆ? ಚಾಮುಂಡಿ ಬೆಟ್ಟ ಅಮ್ಮನ ನಾಡಿದೇವತೆ ಮೈಸೂರಿಂದ ಅಲ್ಲ ಸರ್, ಇಡೀ ಕರ್ನಾಟಕದಿಂದ ವಿಶ್ವವಿಖ್ಯಾತ ನಾಡದೇವತೆ ನಮ್ಮ ತಾಯಿ ಅಮ್ಮ. ಅಲ್ಲಿ ಬರ್ತಾರೆ. ಅಲ್ಲಿ ಬರಬೇಕಾದ್ರೆ ಜನಗಳು ದರ್ಶನ ಮಾಡಿ ಭಕ್ತಿಯಿಂದ ಹೋಗಬೇಕು. ಇಲ್ಲಿ ಮೋಜು ಮಸ್ತಿ ಮಾಡೋಕ್ಕೆ, ರೋಪ್ ವೇ ಮಾಡೋಕ್ಕೆ ಯಾರು ಸರ್? ಇವ್ರು ಯಾರನ್ನು ಕೇಳಿ ಇವ್ರು ಮಾಡ್ತಾ ಇದ್ದಾರೆ ಸರ್? ಏನೋ ಒಂದು ನಮ್ಗೆ ಖುಷಿ ವಿಚಾರ ಏನಪ್ಪ ಅಂದರೆ, ಅದರಲ್ಲೇನೋ ಪ್ರಾಧಿಕಾರದಲ್ಲಿ ನಮ್ಮ ಮಹಾರಾಜರೇನೋ ಹಾಕೊಂಡಿದ್ರಂತೆ. ಅವರನ್ನು ತಡೆದು ಇವ್ಯಾವು ನಮ್ಗೆ ಅಭಿವೃದ್ಧಿ ಬೇಡ ಅಂತ ಅವರನ್ನು ತಡೆದ್ರೆ ನಮಗೊಂದು ಇದಾಗುತ್ತೆ ಸರ್. ನಮಗೆ ಬೇಸಿಕ್ ನೀಡ್ ಬೇಕು ಸರ್. ನಮಗೇನು ಮೂಲ, ನಮ್ಗೆ ಹೈಟೆಕ್ ಹಾಸ್ಪಿಟ್ಲಲ್ಲಿ ಹೈಟೆಕ್ ಮಲ್ಟಿಪಲ್ ಪಾರ್ಕಿಂಗ್ ಏನೂ ಬೇಕಾಗಿಲ್ಲ. ನಮ್ಗೆ ಬೇಸಿಕ್ ನೀಡ್ ಒಂದಿದ್ರೆ ಸಾಕು ಸರ್. ನಮಗೆ ಒಂದು ರೋಡ್ ಒಂದು ಕರೆಕ್ಟ್ ಆದರೆ ಸಾಕು ನಮಗೆ. ಈ ಕಾಮಗಾರಿ ಹೆಸರಲ್ಲಿ 6 ವರ್ಷಗಳು ನಿಧಾನಗತಿಯಲ್ಲಿ ನಡೆಯೋದಕ್ಕೆ ಕಾರಣ ಇಷ್ಟೇ. ಎಲ್ಲ ಮೆಟೀರಿಯಲ್ಸ್ ಬೆಲೆ ಏರಿಕೆ ಆಯಿತು ಅನ್ನೋ ಒಂದು ನೆಪ ಒಡ್ಡಿ ಇನ್ನೊಂದಷ್ಟು ಹಣನ ಇದರಲ್ಲಿ ತಿನ್ನಬೇಕು ಈ ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳು. ಈ ಹೆಸರಲ್ಲಿ
ಹಣ ಮಾಡೋ ದಂಧೆ. ಅಭಿವೃದ್ಧಿ ಅಂತಂದರೆ ಹಣ. ಹಣ ಅಂತಂದ್ರೆ ಇದರಲ್ಲಿ ರೋಲ್ ಇಲ್ವಾ? ಅವ್ರೇನು ಕಾಳಜಿ ತಗೊಳ್ಳಲ್ವಾ? ಎಲ್ಲರ ಪಾತ್ರನೂ ಇದೆ ಇದರಲ್ಲಿ, ಯಾರ ಪಾತ್ರ ಇಲ್ಲ ಅಂತ ಅನ್ನೋ ಆಗಿಲ್ಲ. ಎಲ್ಲರ ಪಾತ್ರದಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನೋ ರೀತಿಯಲ್ಲಿ ಈ ಸರ್ಕಾರ ಅಧಿಕಾರಿಗಳಿಂದ ಜನಪ್ರತಿನಿಧಿಗಳ ತನಕನೂ ಹಂಚಿಕೆ ನಡೀತಾ ಇದೆ. ಇವತ್ತು ಮೈಸೂರಲ್ಲಿ ಈಗಾಗಲೇ 2 ಕೋಟಿಗೆ 20-30 ನಿವೇಶನ ಹರಾಜಾಗಿದೆ. ಮೂಡ ಅನ್ನೋ ಹೆಸರಿಗೆ ಕಳಂಕ ಬಂದು ಈಗಾಗಲೇ ಮುಚ್ಚುವಂಥ ಕೆಲಸಕ್ಕೆ ಕೈ ಹಾಕಿರೋಂಥ ಸಂದರ್ಭದಲ್ಲಿ, ಮೂಡ ನಂಬಿಕೆಯನ್ನೇ ಕಳ್ಕೊಂಡಿರೋಂಥ ಸಂದರ್ಭದಲ್ಲಿ 20-30ಕ್ಕೆ ಬೆಂಗಳೂರು ನಗರದಲ್ಲೂ ಇಲ್ಲದೆ ಇರೋವಂಥ ರೈಟು ಈ ಮೈಸೂರು ನಗರದಲ್ಲಿ ಹರಾಜಾಗಿದೆ ಅನ್ನೋಂಥದ್ದನ್ನು ಬಿಂಬಿಸಿ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಫಿಯಾ ದುಡ್ಡು ಮಾಡೋ ದಂಧೆ ಕೈ ಹಾಕ್ತೈತೆ. ಆ ಮೂಲಕ ಚಾಮುಂಡಿ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಡೆವಲಪ್ ಮಾಡಿ ಅನೇಕ ಕಂಪ್ನಿಗಳಿಗೆ ಈಗಾಗಲೇ ನಿವೇಶನ ರಚನೆ ಮಾಡೋಕ್ಕೆ ಅನುಮತಿಗಳು ಕೊಟ್ಟೈತೆ. ಈಗಾಗಲೇ 2-3 ವರ್ಷಗಳ ಹಿಂದೆಯೇ ನಾನು ಪ್ರಾಧಿಕಾರಕ್ಕೆ, ನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಅರಣ್ಯ ಇಲಾಖೆಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದುವರೆಗೂ ಮೌನ ವಹಿಸಿದ್ದಾರೆ. ಈಗಾಗಲೇ ಬೆಟ್ಟಗಳು ಅಲ್ಲಿ ಅನೇಕ ಕಡೆ ನಿವೇಶನಗಳನ್ನ ಹಂಚಿಕೆಗಳು ಆಗ್ತಾಯಿದೆ. ಇದೇ ಭಯದ ಕಾರಣವೇ ಅಧಿಕಾರಿಗಳು ಈಗ ನಿಧಾನಗತಿಯಲ್ಲಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ. ಇನ್ನೆಲ್ಲ ಒಂದು ಕಡೆ ಕುಸಿದ್ಬಿಡುತ್ತೆ, ನಾವು ರೆಡಿ ಮಾಡಿದ್ದೀವಿ ಅಂತ ಹೇಳಿ ವಾಹನ ಓಡಾಡೋಕ್ಕೆ ಬಿಟ್ಟರೆ ಒಂದು 6 ತಿಂಗಳೊಳಗಡೆ ಎಲ್ಲರೂ ರಸ್ತೆ ಕುಸಿದ್ರೆ ನಮ್ಮ ಮೇಲೆ ಭರವಸೆ, ನಂಬಿಕೆ ಕುಸಿಯುತ್ತೆ ಅನ್ನೋಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೂ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ಅಧಿಕಾರಿ ವರ್ಗಕ್ಕೂ ಆ ಅಪನಂಬಿಕೆಯೇ ಈ ರಸ್ತೆ ನಿಧಾನಗತಿಯಲ್ಲಿ ಸಾಗೋಕ್ಕೆ ಕಾರಣ. ಇದಿಷ್ಟು ಇಲ್ಲಿರುವಂಥ ಗ್ರಾಮಸ್ಥರು, ಸ್ಥಳೀಯ ಮುಖಂಡರು, ಸಾರ್ವಜನಿಕರ ಮಾತು. 6-7 ವರ್ಷಗಳಿಂದ ಕಾಮಗಾರಿ ನಡೆಸಿದ್ರೂ ಕೂಡ ಕಾಮಗಾರಿಯನ್ನು ಮುಗಿಸೋದಕ್ಕೆ ಪ್ರಾಧಿಕಾರಕ್ಕೆ, ಸ್ಥಳೀಯ ಜಿಲ್ಲಾಡಳಿತಕ್ಕೆ, ಶಾಸಕರಿಗೆ, ಸಂಸದರಿಗೆ, ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ನಾಚಿಕೆಗೇಡಿನ ಸಂಗತಿ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಜನರು ವ್ಯಕ್ತಪಡಿಸ್ತಾ ಇರುವಂಥದ್ದು.